ಸೊ ನಾವು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1-2 ಅವರ್ಸ್ ನಿದ್ದೆ ಮಾಡಿ ಈಗ ಹಿಂಗೆ ಇಲ್ಲೇ ನಮ್ಮ ಹೋಟೆಲ್ ಪಕ್ಕ ಹೋಗ್ತಾರೆ ನೀನು. ಡೇ 2 ಇನ್ ಥೈಲ್ಯಾಂಡ್. ಸೊ ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಜಸ್ಟ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ಈ ಕಡೆ ಸೊ ಇದೆ ಸಿಂಪಲ್ ರೂಮ್ ಟೂರ್. ಇದು ಇಲ್ಲಿ ಒಂದು ಡಬಲ್ ಕಾಟ್ ಇದೆ, ಅದೊಂದು ಬೆಡ್ ಲ್ಯಾಂಪು, ಆಪೋಸಿಟ್ ಬಂದರೆ ಒಂದು ಟಿ ವಿ, ಇಲ್ಲೊಂದು ಬೆಡ್ ಲ್ಯಾಂಪ್, ಇಲ್ಲಿ ರಿಲ್ಯಾಕ್ಸ್ ಮಾಡೋಕೆ ಒಂದು ಚೇರ್ ಇಕ್ಕಿದ್ದಾರೆ. ಇದು ಬಂದು ಮೇ ಬಿ ಓಪನ್ ಬಾತ್ರೂಮ್. ಇಲ್ಲೊಂದು ಮಿರರ್ ಇದೆ, ಅದೇ ನಾರ್ಮಲ್ ಎಲ್ಲ ಕಡೆ ಹೆಂಗಿರುತ್ತೆ ಹಂಗೆ ಕಾಫಿ ಟೀ. ಸೊ ಇದೊಂದು ಹ್ಯಾಂಡ್ ವಾಶು, ಇಲ್ಲೊಂದು ಮಿರರ್ ಇದೆ, ಸಿಂಪಲ್ ಆಗಿದೆ ಇದು. ಸೊ ಹೊರಗಡೆಯಿಂದ ಹಿಂಗೆ ಕಾಣುತ್ತೆ. ಇದು ವಾಶ್ರೂಮ್, ಇದು ಓಪನ್ ಬಾತ್ರೂಮ್. ಇದು ಡಿಸ್ಪ್ಲೇ ಆಗುತ್ತೆ ಅನ್ಸುತ್ತೆ, ಈ ಕಡೆಯಿಂದ ಕಾಣುತ್ತೆ. ಇಲ್ಲ ಅಲ್ಲಿ ಕ್ಲೋಸ್ ಮಾಡ್ಕೋಬೋದು ಅರ್ಪಿತಾ, ಅದು ಕ್ಲೋಸ್ ಮಾಡ್ಕೋಬೋದು. ಸೊ ಇದು ನಮ್ಮ 2 ಡೇಸ್ಗೆ ಪಟಾಯದಲ್ಲಿ ಇದೆ ನಮ್ಮ ರೂಮ್ ಇವಾಗ. ಗೊತ್ತಿದ್ದಾರೆ ಅವರು. ಸೊ ನಾವು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1-2 ಅವರ್ಸ್ ನಿದ್ದೆ ಮಾಡಿ ಈಗ ಹಿಂಗೆ ಇಲ್ಲೇ ನಮ್ಮ ಹೋಟೆಲ್ ಪಕ್ಕ ವಾಕಿಂಗ್ ಸ್ಟ್ರೀಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಗೇಮಿಂಗ್ ಇದು. ನಾವಿಬ್ಬರು ಹಂಗೆ ಒಂದು ರೌಂಡ್ ವಾಕ್ ಹೋಗ್ತಾ ಇದ್ದೀವಿ. ಫ್ಲೈಟ್ ನೋಡಿ ಎಷ್ಟು ಓಡಾಡ್ತಾ ಇರುತ್ತೆ. ಓಕೆ ಅದು ಅಷ್ಟೊಂದು ಕೋಲ್ಡ್ ಇಲ್ವಲ್ಲ, ಅದಕ್ಕೆ ಇದು ಕೋಲ್ಡ್ ಜಾಸ್ತಿ ಇದೆ. ಚಾರ್ಜ್ ಮಾಡ್ಕೊಂಡು ಕೋಕ್ ಹೋಗ್ತಾರನೇ ಇದೆ, ಡಿಫ್ರೆಂಟಾಗಿ ಏನಿಲ್ಲ. ಅಲ್ಲ ಐಸ್ ಜಾಸ್ತಿ ಆಗ್ತಿದೆ, ಸಪ್ಪೆ ಸಪ್ಪೆ ಅನ್ಸುತ್ತೆ. ಐಸ್ ಜಾಸ್ತಿ ಆಗ್ತಿದ್ದಕ್ಕೆ ಟೇಸ್ಟ್ ಸಿಗ್ತಾ ಇರೋದು ಮೇ ಬಿ. ಸೊ ಇಲ್ಲೇ ಇಂಡಿಯನ್ ರೆಸ್ಟೋರೆಂಟ್ ಇತ್ತು ಅಂತ ನಾನ್ ಆ್ಯಂಡ್ ಎಗ್ ಮಸಾಲ ತೊಗೊಂಡಿದ್ವಿ ಆ್ಯಂಡ್ ಒಂದು ಕೋಕ್. ಎಲ್ಲ ಬಾರೇನೆ. ವೆಜಿಟೇಬಲ್ಸ್ ಯಾಕೆ ನೀರೆಲ್ಲ ಹಾಕ್ತಾಳೆ. ಇದು ಅರ್ಪಿತಾ ಚಪಾತಿ, ರೈಸ್ ಇದೆ. ನಾನು ಹಾಕೋತೀನಿ, ನೋಡ್ಕೋತೀನಿ ಏನಿದೆ. ರೈಸ್ ಇದೆ, ಇಲ್ಲಿ ಕೀರಿದೆ. ಇಂಡಿಯನ್ ಫುಡ್ ಮಾಡಿದ್ದಾರೆ. ಹಾಂ ಇದು ಅವ್ರದ್ದು ಇದು ನೂಡಲ್ಸ್ ಯಾವುದೋ ಸಮಥಿಂಗ್. ಇದೆಲ್ಲ ಅವ್ರ ಬ್ರೇಕ್ಫಾಸ್ಟು. ಇದು ನೋಡಿದ್ರೆ ಭಯ ಆಯ್ತದಲ್ಲ ಗುರು, ಹೆಂಗೆ ತಿಂತಾರೆ ಇದನ್ನ. ಇಲ್ಲಿ ಅರ್ಪಿತಾ ಇದು ಆಲೂಗೆಡ್ಡೆದು, ಈ ಕಡೆದು. ಓ ಮೈ ಗಾಡ್, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ಅದೇನು ಅಂತ ನನಗೆ. ಈ ಕಡೆ ಎಲ್ಲ ಏನಿದೆ ಗೊತ್ತಾ ಬ್ರೇಕ್ಫಾಸ್ಟು. ಈ ಕಡೆ ಎಲ್ಲ ಬ್ರೆಡ್ ಇದೆ, ಪ್ಯಾನ್ ಕೇಕ್ ಇದೆ, ಇದೇನಿದು ಡೀಪ್ ಫ್ರೈಡ್ ಟಾಪ್ ಸ್ಟಿಕ್ ಅಂತೆ. ಈ ಕಡೆ ಎಲ್ಲ ಇದು ನಮ್ಮ ಬ್ರೇಕ್ಫಾಸ್ಟ್ ಏರಿಯಾ. ಇದು ಆ್ಯಕ್ಚುಲಿ ಇವತ್ತು ಇಂಡಿಯನ್ ಫುಡ್ ಮಾಡಿದ್ದಾರೆ. ನೈಸ್ ಕಾಫಿ. ಆ ಕಡೆ ಕಾರ್ನರ್ ಬಂದು ಜ್ಯೂಸ್ ಇದೆ. ಹಾಲ್ಕೀರು ಇದೇನೋ ಚಿತ್ರಾನ್ನ ಅಂತ ಮಾಡಿದ್ದಾರೆ. ಇದು ಅರ್ಪಿತಾ ಸ್ವಲ್ಪ ಆಮ್ಲೆಟ್ ಹಾಕ್ಕೊಂಡಿದ್ದಾರೆ, ಅವರು ಚಪಾತಿ ತೊಗೊಂಡಿದ್ದಾರೆ. ಇದೇನೋ ಹಾಲದು ಸ್ಪೆಷಲ್ಲು. ಇಷ್ಟನ್ನು ತಿನ್ನಬೇಕು ಹಾಕೊಂಡ್ಬಂದಿದ್ದೀನಿ. ಎಷ್ಟು ತಿಂತೀವಿ ಎಷ್ಟು ಬಿಡ್ತೀವಿ ತಿನ್ಬಿಟ್ಟು ಸಿಗ್ತೀನಿ. ಟೈಮ್ ಆಗಿಬಿಟ್ಟಿದೆ ನಮ್ಮದು, ಕ್ಯಾಬ್ ಬರೋ ಟೈಮ್. ಆ್ಯಕ್ಚುಲಿ 9 ಗಂಟೆ ಕ್ಯಾಬ್ ಇದೆ, ಇನ್ನು 5 ನಿಮಿಷ ಇರೋದು ನಮಗೆ ಟೈಮು, ಅದಕ್ಕೋಸ್ಕರ. ಹಾಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತಾ ಗೌಡ ಯೂಟ್ಯೂಬ್ ಚಾನಲ್. ಡೇ 2 ಇನ್ ಥೈಲ್ಯಾಂಡ್. ಸೊ ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಜಸ್ಟ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ನಮಗೆ ಟ್ರಾವೆಲ್ಸ್ ಕಡೆಯಿಂದ ಒಂದು ಜೀಪ್ ಥರ ಏನೋ ಬುಕ್ ಮಾಡಿದ್ದಾರೆ. ಇಂಡಿಯನ್ಸು ನಾವಿರೋ ಹೋಟೆಲಲ್ಲೇ ತುಂಬ ಜನ ಇದ್ದಾರೆ.
ಕರ್ನಾಟಕದವ್ರೇ, ಕನ್ನಡನೂ ಮಾತಾಡ್ತಿದ್ದಾರೆ. ಸೊ ಎಲ್ಲರೂ ಐಲ್ಯಾಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗ್ತಾರೋ ಬಂದು ಕೋರಲ್ ಐಲ್ಯಾಂಡು. ನಿಮ್ಗೆ ಇಫ್ ಇನ್ ಕೇಸ್ ಬೇಕು ಅಂದರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿದ್ದಾರೆ, ನೋಡೋಣ. ಸೊ ವ್ಯಾನ್ ಬಂದು ರೆಡಿ ಇದೆ. ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್ ಆಯಿತು ಹಾಗಾಗಿ. ಸೊ ವೈಟ್ ಕಲರ್ ಇದೆಯಲ್ಲ ಅದೇ ನಮ್ಮ ವ್ಯಾನ್. ಅರ್ಪಿತಾ ಬರಬೇಕು, ಅರ್ಪಿತಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ನಮಗೆ ಕೋರಲ್ ಐಲ್ಯಾಂಡ್ ಆಲ್ಮೋಸ್ಟ್ 2-3 ಓ ಕ್ಲಾಕ್ವರೆಗೂ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಬಂದಮೇಲೆ ನಮಗೆ ಈವ್ನಿಂಗು ಅಲ್ಕಜಾರ್ ಶೋ ಇದೆ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 6 ಓ ಕ್ಲಾಕ್ಗೆ ನಾವು ಅಲ್ಕಜಾರ್ ಶೋ ಹೋಗಬೇಕು. ಅರ್ಜೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, ಯಾಕೆಂದರೆ 9 ಗಂಟೆಗೆ ವ್ಯಾನ್ ಬರುತ್ತೆ ಅಂತ ಮೆಸೇಜ್ ಹಾಕಿದ್ರು ನಮಗೆ. ನೋಡೋಣ ಡೇ 2 ಅಲ್ಲಿ ಐಲ್ಯಾಂಡಲ್ಲಿ ಏನಾಗುತ್ತೆ, ವಾಚ್ ಮಾಡೋಣ. ಹೋಗೋಣ ಸಮುದ್ರದ ಹತ್ರ. ದಿಸ್ ಇಸ್ ಮೈ ಔಟ್ಫಿಟ್. ಇದು ಕಾಣಲ್ಲ, ಹಿಂಗೆ ಉದ್ದುದ ಹಿಡ್ಕೋಬೇಕು ಅನ್ಸುತ್ತೆ. ದಿಸ್ ಇಸ್ ಮೈ ಔಟ್ಫಿಟ್. ಚೆನ್ನಾಗಿದೆಲ್ಲ. ಓಕೆ, ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಇದೆ ಬೆಳಗ್ಗೆನೆ ಒಂಥರ ಇದೆ. ಪಟಾಯ ಬೀಚ್. ಸೊ ಇದು ನಮ್ಮದು ಹೋಟೆಲ್ ನಿಯರ್ ಬೈ ಇದೆ. ಅದಕ್ಕೆ 10 ಮಿನಿಟ್ಸ್ ಹೇಳ್ತಿದ್ದಾರೆ. ಐಲ್ಯಾಂಡ್ ಅಂದರೆ ಮಧ್ಯ ಕರ್ಕೊಂಡು ಹೋಗ್ತಾರಲ್ವಾ. ಸೊ ನಾವಿರೋ ಹೋಟೆಲಿಂದ 10 ಮಿನಿಟ್ಸ್ ಇದೆ ಅಂತ ರೆಡಿ ಆಗಿದ್ದೀವಿ. ಅರ್ಜೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವ್ಯಾನ್ ಬಂದ್ಬಿಡುತ್ತೆ ಅಂತ ಹೊಡ್ತಾ ಇದ್ದೀವಿ. ನಾವೇ ಅಂತ ಗುರುತಿಗೆ ಸಿಗೋಕ್ಕೆ. ಆಯ್ತು, ಹಾಕ್ಸ್ಕೊಳ್ಳಿ. ಮತ್ತೆ 9-2Z ಏನಿದು 9-2Q ಅಂತ. ಫಾಲೋ ಮೀ ಅಥವಾ ಇಂಗ್ಲೀಷ್ ಮಾತಾಡೋದು ಬರೋದು ಮಾತಾಡ್ತಿದೆ. ಪಲಮಿ ಅಂತ ಹೇಳಿ. ಹಾಂ, ಸೊ ನಮ್ಮನ್ನು ಇಲ್ಲಿಂದ ಕಾರಲ್ಲಿ ಡ್ರಾಪ್ ಮಾಡಿದ್ರು ಹೋಟೆಲಿಂದ ಇಲ್ಲಿಗೆ. ಇಲ್ಲಿಂದ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ ಐಲ್ಯಾಂಡ್ಗೆ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ, ಇಲ್ಲೆಲ್ಲ ಬರೀ ಅವರೇ ಇರೋದು ಬೋಟಿಂಗ್. ಇಷ್ಟು ಜನನೂ ಐಲ್ಯಾಂಡ್ಗೆ ಹೋಗೋಕ್ಕೆ. ಹೋಟೆಲಿಂದ ಒಬ್ಬರು ಕರ್ಕೊಬಂದರು, ಅಲ್ಲಿಂದ ಕೈ ಮೇಲೆ ಏನೋ ಬರ್ದು ಅಲ್ಲಿಂದ ಒಬ್ಬರು ಕಳಿಸಿದ್ರು, ಮತ್ತು ಇಲ್ಲಿಂದ ಒಬ್ಬರು. ಸೊ ಒಂದು ನಿಮಿಷ. ಪಟಾಯ ಸಿಟಿ. ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಇದು. ಇಲ್ಲೆಲ್ಲ ನಮ್ಮವರೇ ಇರೋಂಗವ್ರೆ. ಕಲರ್ ನೋಡಿದ್ರೆ ಹೇಳ್ಬೋದು ಇಂಡಿಯನ್ಸು ಅಂತ. ನಾವೇ ತಾನೆ ಎಲ್ಲ ಮಿಕ್ಸ್ಡ್ ಕಲರ್. ಬಾರ್ಗೇನ್ ಮಾಡೋದು ಕಷ್ಟ. ಮಾಡಿದ್ರೆ ಕೊಡ್ತಾರೆ ಅರ್ಪಿತವರು, ಏನಿಲ್ಲ ಬಾರ್ಗೇನ್ ಮಾಡ್ಬೇಕಷ್ಟೇ. ನಾವು ಅವ್ರು ಹೇಳ್ದಷ್ಟೇ ಕೊಡಬಾರ್ದು, ಬಾರ್ಗೇನಿಂಗ್ ಮಾಡಬೇಕು. ಸೊ ಇಲ್ಲಿಂದ ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ, ಅಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. ವಾಕಿಂಗಲ್ಲಿ ಹೋಗಿ ಅಲ್ಲಿಂದ ಆ್ಯಕ್ಚುಲಿ ಸ್ಪೀಡ್ ಬೋಟ್ ಇದೆ, ಸ್ಪೀಡ್ ಬೋಟಲ್ಲಿ ಹೋಗ್ಬೇಕು. ದಬ್ಬ ಅನ್ನೋದೈತೆ. ಎಲ್ಲರೂ ಒಂದೊಂದು ಬೋಟ್ ಕರ್ಕೊಂಡು ಹೋಗ್ತಾರೆ. ಇಲ್ಲೊಂದು ಸ್ಪೀಡ್ ಬೋಟ್ ಇದೆ, ಅಲ್ಲೊಂದು ಸ್ಟಾರ್ಟ್ ಆಗ್ತಿದೆ. ದಿಸ್ ಒನ್. Both jump, both swing. Like this. Okay, sit only, only sit.ขึ้นได้เลยนะลำที่2 เบอร์ 4ออกจากโป๊ะละಪ್ಯಾರಾಸೈಕ್ಲಿಂಗ್ ಹೋಗ್ತಿದ್ದಾಳೆ. ನಮ್ಮದು ಫೋಟೋ ವೀಡಿಯೋ ಇಲ್ವಂತೆ, ಅವ್ರದ್ರಲ್ಲಿ ಮಾತ್ರ ಫೋಟೋ ವೀಡಿಯೋ ಅಂತ. ಇದ್ರ ಬಗ್ಗೆ ಆಮೇಲೆ ಡೀಟೇಲ್ ಹೇಳ್ತೀನಿ. ಅವ್ರದ್ದೊಂದು ಬಿಡ್ತಾ ಇಲ್ಲ. ಸೊ ಪ್ಯಾರಾಸೈಕ್ಲಿಂಗ್ಗೆ ಮೇಡಮ್ ಅವ್ರು ರೆಡಿಯಾಗಿದ್ದಾರೆ. ಐಲ್ಯಾಂಡಲ್ಲಿ 4 ಆ್ಯಕ್ಟಿವಿಟೀಸ್ ಇದೆ. ಒಂದು ಪ್ಯಾರಾಸೈಕ್ಲಿಂಗು, ಮತ್ತು ಬೋಟು, ಮತ್ತು ಇನ್ನೊಂದು ಬನಾನಾ ರೈಡು, ಇನ್ನೊಂದು ನೀರೊಳಗಡೆ ಹೋಗಿ ಆಡತ್ತದೇನೋ ಅಂದರು. ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇದೆಯಂತೆ. ಎಲ್ಲ 4 ಗೇಮ್ಸು ತೊಗೊಂಡ್ರೆ ಎಲ್ಲ ಒಟ್ಟಿಗೆ ಸಿಗುತ್ತಂತೆ 2500 ಬಾತ್ಗೆ. ಫೋಟೋ ವೀಡಿಯೋ ಅವ್ರದ್ದೇ ಇರ್ತದಂತೆ. ಬಟ್ ಅಂಡರ್ಗ್ರೌಂಡ್ ವಾಟರ್ಗೆ ಹೋದಾಗ ಅದಕ್ಕೆ ಸಪ್ರೇಟ್ ವೀಡಿಯೋ ಚಾರ್ಜಸ್ಸು, ಸಪ್ರೇಟ್ ಫೋಟೋ ಚಾರ್ಜಸ್, ಅದಕ್ಕೆ ಸಪ್ರೇಟ್ ಪೇ ಮಾಡಬೇಕಂತೆ. ನಾವಿಲ್ಲಿ ಪ್ಯಾರಾಸೈಕ್ಲಿಂಗ್ ಆಡಿದ್ವಿ. ನೆಕ್ಸ್ಟ್ ಐಲ್ಯಾಂಡ್ ಹೋಗ್ತಿದ್ದೀವಿ. ಅಲ್ಲಿ 3 ಗೇಮ್ಸ್ ಇದೆ. ಒಂದು ಬನಾನಾ ರೈಡು, ಒಂದು ಮೋಟರ್ ಆ್ಯಕ್ಟಿವಿಟೀಸ್ ಯಾವುದು ಒಂದು, ಇನ್ನೊಂದು ಸ್ಕೂಬಾ ಡೈವ್. ಅದು ಸ್ಕೂಬಾಲ್ ಏನೋ ಅಂಡರ್ ವಾಟರ್ದು ಏನೋ ಒಂದು ಗೇಮ್ ಇದೆ. ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಇಲ್ಲೇ. ಸೊ ನೆಕ್ಸ್ಟ್ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಬೋಟ್ ಎಷ್ಟು ಚೇಂಜ್ ಆಯಿತು. ಹೋಟೆಲಿಂದ 2 ಕಡೆ ತುಂಬ ಕಡೆ ಚೇಂಜ್ ಆಯಿತು.
ಜಸ್ಟ್ ಇವಾಗ ಅಂಡರ್ ವಾಟರ್ ಆಕ್ಟಿವಿಟೀಸ್ ಮುಗಿಸ್ಕೊಂಡ್ಬಂದ್ವಿ. ಸಕ್ಕತ್ತಾಗಿತ್ತು, ವರ್ತ್ ಇಟ್ ಅನ್ನಿಸ್ತು ಆ ಪ್ರೈಸ್ಗೆ. ಎಲ್ಲೂ ಡಿಸಪಾಯಿಂಟ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ಶೇರ್ ಮಾಡ್ತೀನಿ. ಫುಲ್ ಬೆಟ್ಟ ಆಗ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಇನ್ನೂ 2 ಆ್ಯಕ್ಟಿವಿಟೀಸ್ ಬಾಕಿ ಇದೆ, ಅದನ್ನು ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ. ಈಗ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದೇ ಐಲ್ಯಾಂಡಲ್ಲಿ ಒಂದೊಂದು ಗೇಮು ಎಲ್ಲ ಒಂದೇ ಕಡೆ ಮಿಕ್ಸಪ್ ಮಾಡಿ ಗಲೀಜು ಮಾಡಲ್ಲ. ಬಟ್ ತುಂಬ ಚೆನ್ನಾಗಿದೆ ಅವ್ರದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸ್ಟಾಫ್ ಕೂಡ ಅಷ್ಟೇ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಎಲ್ಲಾದರೂ ಮಿಸ್ ಆಗಿಬಿಡ್ತೀವಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈಗ ಇನ್ನೊಂದು ಆ್ಯಕ್ಟಿವಿಟೀಸ್ ಇದೆ, ಬೋಟರ್ ಆ್ಯಕ್ಟಿವಿಟೀಸು ಮತ್ತು ಬನಾನಾ ರೈಡು. ಅದೆರಡನ್ನೂ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಬೀಚ್ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ, ಸ್ವಿಮ್ಮಿಂಗ್ ಪೂಲ್ಗಿಂತ ಕ್ಲಿಯರ್ ಆಗಿದೆ. ಅಷ್ಟು ನೀಟಾಗಿದೆ ವಾಟರ್, ವೈಟ್ ಮರಳು ಸಕ್ಕತ್ತಾಗಿದೆ. ಇದು ಬೇರೆ ಐಲ್ಯಾಂಡು. ಇಲ್ಲೆಲ್ಲ ಈ ಥರ ಆ್ಯಕ್ಟಿವಿಟೀಸ್. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ ನೋಡಿ ಯಾವ್ದು ಹೇಳಿ, ಒಂದಂಗೆ ಎಳ್ನೀರು. ಎಲ್ಲ ಆ್ಯಕ್ಟಿವಿಟೀಸು ಆಯಿತು. ನಾವು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡ್ಬಂದು ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಬಿಸಿಲು. ತುಂಬ ಚೆನ್ನಾಗಿ ಆಡಿಸಿದ್ರು ಎಲ್ಲ ಗೇಮ್ಸು. ಬಟ್ ನಮ್ಮಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅದನ್ನು ಮಾಡಿಸ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೇಳ್ತಾರೆ. ಬಟ್ ಇಲ್ಲೇನೂ ಇಲ್ಲ, ನಮ್ಮಲ್ಲಿ ಏನು ಪೇ ಮಾಡಿದ್ವಿ ಅದೇನೇ. ಎಲ್ಲ ಗೇಮ್ಸ್ ಆಯಿತು. ಈಗ ನಮಗೆ ಅಲ್ಲೇ ಐಲ್ಯಾಂಡಲ್ಲೇ ಲಂಚ್ ಪ್ರೊವೈಡ್ ಮಾಡ್ತಾರೆ, ಲಂಚ್ ಮುಗಿಸ್ಕೋಬೇಕು. ಗೇಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ವರ್ತ್ ಅನ್ನಿಸ್ತು. ಬಟ್ ಅಂಡರ್ ವಾಟರಲ್ಲಿ ಹೋಗಿದ್ದಂತೂ ಐತಿ, ಅದನ್ನು ನನಗೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಅಷ್ಟು ಥರ ಮೀನು. ಆಮೇಲೆ ಅರ್ಜೆಂಟ್ ಮಾಡಿಲ್ಲ ಅವರು ಅಂಡರ್ ವಾಟರಲ್ಲಿ. ನಾವು ಎಷ್ಟೊತ್ತವರೆಗೂ ಆಲ್ಮೋಸ್ಟ್ ನಮಗೇನೆ ಎಷ್ಟೊತ್ತಾದ್ರೂ ಮೇಲೆ ಎದೊಳ್ಬೋಣ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ಬೀಚ್ ಸೈಡ್ ರೆಸ್ಟ್ ಮಾಡ್ತಾಯಿದ್ವಿ, ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಅಂಡರ್ ವಾಟರಲ್ಲಿ ನಾವು ಫಿಶ್ಗೆ ಪ್ರೊವೈಡ್ ಮಾಡೋಕ್ಕೆ ಅವರು ಬ್ರೆಡ್ ಕೊಡ್ತಾರೆ. ಆ ಬ್ರೆಡ್ ಹಾಕಿದಾಗ ಫಿಶ್ಶು ನಮ್ಮ ಹತ್ರ ಬರುತ್ತಲ್ಲ, ಹೆಂಗೆ ಫೀಲ್ ಆಗುತ್ತೆ ಗೊತ್ತಾ, ಸಕ್ಕತ್ತಾಗಿತ್ತು. ಅದಂತೂ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡಿ ಆ್ಯಕ್ಚುಲಿ ಅದು ಅಂಡರ್ ವಾಟರ್ದು ನಮಗೆ ಹೆಲ್ಮೆಟ್ ಹಾಕ್ಬಿಟ್ಟು ಒಳಗಡೆ ಬಿಡ್ತಾರೆ. ಹೆಂಗೆ ಕಿವಿ ಪೇಯ್ನ್ ಆಗುತ್ತೆ ಅಂದರೆ ಅದು ಯಪ್ಪ ಎಷ್ಟು ಬೇಗ ನೀರಿಂದ ಮೇಲೆ ಎದ್ದು ಬಿಡಬೇಕು ಅನ್ಸುತ್ತೆ. ಅದೊಂಥರ ಪ್ರಾಣ ಹೋಗೋ ಥರ ಪೇಯ್ನ್ ಆಗಿಬಿಡುತ್ತೆ, ಅಷ್ಟು ಕಿವಿ ಪೇಯ್ನ್ ಆಗಿಬಿಡುತ್ತೆ. ಯಾವಾಗ ಪೂರ ನೀರೊಳಗಡೆ ನಮ್ಮನ್ನು ಡಿಪ್ ಮಾಡ್ತಾರೆ ಆ ಪೇಯ್ನೆಲ್ಲ ರಿಲೀಫ್ ಆಗುತ್ತೆ. ಇಲ್ಲಿ ಹೆಂಗಾಗೋಯ್ತು ಅಂದರೆ ನೀರೊಳಗಡೆ ಬಿಟ್ಟಾಗ ಲೈಟಾಗಿ ಕಿವಿ ಪೇಯ್ನ್ ಆಯ್ತಲ್ವ, ಹಾಗೇನು ಮಾಡ್ಬಿಟ್ಟು ತುಂಬ ಜನ ನರ್ವಸ್ ಆಗೋಯ್ತು, ಭಯ ಆಗೋಯ್ತು, ಎದ್ದೆದ್ದು ಮೇಲೆ ಬಂದುಬಿಟ್ರು. ನಾನು ಡೆಫಿನೆಟ್ಲಿ ನಾನು ಇದನ್ನು ಆಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಷ್ಟು ಎಂಜಾಯ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಕೊನೆಗೂ ಫೈನಲ್ ನಾನು ಆಡ್ತೀನಿ ಅಂದ್ಕೊಂಡಿಲ್ಲ. ಅದು ಎಲ್ಲ ಆಡಿದ್ವಿ, ಬೈಕ್ ರೈಡ್ ಆಡಿದ್ವಿ, ಬನಾನಾ ರೈಡ್ ಆಡಿದ್ವಿ, ಪ್ಯಾರಾಸೈಕ್ಲಿಂಗ್ ಆಡಿದ್ವಿ, ಈ ಅಂಡರ್ ವಾಟರ್ ಗೇಮು ಫಿಶ್ ನೋಡೋದು ಅದನ್ನು ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಐ ಆಮ್ ಹ್ಯಾಪಿ. ಸೆಕೆಂಡ್ ಡೇ ನನಗಂತೂ ಫುಲ್ ಖುಷಿ ಆಯಿತು. ಸೊ ಇಲ್ಲಿ ಎಲ್ಲ ರೆಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮೇಡಮ್ ಅವ್ರು ಅಲ್ಲಿ ರೆಸ್ಟ್ ಮಾಡ್ತಾರೆ. ಒಂದೊಂದು ಬೋಟಿಂದ ಬಂದಿರ್ತಾರಲ್ಲ ಅವ್ರಿಗೆ ಇಷ್ಟು ಟೈಮ್ ಅಂತ ಇರುತ್ತೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ನೈಸ್. ಈ ಕಡೆ ನೋಡಿದ್ರೆ ಬೀಚ್ ಕಾಣುತ್ತೆ. ಬೀಚ್ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಐಲ್ಯಾಂಡಲ್ಲಿ ಸಕ್ಕತ್ತಾಗಿದೆ. ಎಷ್ಟು ಟೈಮ್ ಡಿಫ್ರೆನ್ಸ್ ಕಾಣಿಸ್ತಿದೆ. ನಾವು ಎಳ್ನೀರು ಆರ್ಡ್ರ್ ಮಾಡಿದ್ವಿ. ಬೀಚಿಂದ ಪಿಕ್ ಮಾಡಿ ಲಂಚ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಟೆಲ್ಗೆ. ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದಿದ್ದಾರೆ. ಲಂಚ್ ಬಫೆ. ಡಿಫ್ರೆಂಟ್ ಆಗಿರುತ್ತೆ. and white rice, some white rice. ಬೇಕು ಅಂದರೆ ಹಾಕೋಬೋದು, ಸುಮ್ಮನೆ ಯಾಕೆ. ಆ್ಯಂಡ್ ಅನದರ್ ಒನ್ ಇಸ್ ಏನೋ ಕಾಳು ಸಾಂಬಾರು ಥರ ಇದೆ ಇದು. ನೋಡೋಣ, ಟೇಸ್ಟ್ ಮಾಡೋಣ. ಮಶ್ರೂಮ್ ಚಪಾತಿ. ದಿಸ್ ಇಸ್ ಚಿಕನ್. ಕೂತ್ಕೊಂಡು ಲಂಚು ಎಷ್ಟು ಚೆನ್ನಾಗಿದೆ ಗೊತ್ತಾ. ನಮ್ಮ ಆಪೋಸಿಟ್ಟು ತೋರಿಸ್ತೇನೆ. ಈ ಕಡೆ ಪೂಲ್ ಇದೆ. ಆ್ಯಕ್ಚುಲಿ ಇದು ಇಂಡಿಯನ್ ರೆಸ್ಟೋರೆಂಟು. ಇದು ಅನ್ನ, ಒಂದು ಬೇಳೆ ಸಾಂಬಾರು, ಇದು ವೆಜಿಟೇಬಲ್ಸು, ಇದು ಪರಾಟ ಆ್ಯಂಡ್ ಚಿಕನ್. ಅರ್ಪಿತಾ ಪರಾಟ ಚಿಕನ್ ಹಾಕೊಂಡಿದೆ.